ಈ ಸುಡೋ ಬಿಸಿಲಲ್ಲಿ ನೀವು ನಿಮ್ ನಾಯಿನ ಕೂಲ್ ಆಗಿಡ್ಬೇಕಂತ ಅಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಕೂಲರ್, ಫ್ಯಾನ್, ಎಸಿ ಇದೆಲ್ಲ ಹೊರಗಡೆಯಿಂದ ಟೆಂಪರೇಚರ್ ಕೂಲ್ ಮಾಡುತ್ತೆ. ಇದ್ರ ಜೊತೆಗೆ ಲಾಸ್ಟ್ ವಿಡಿಯೋದಲ್ಲಿ ನಾನ್ ನಿಮಗ್ ತೋರಿಸಿರೋ ಮಿಸ್ಟ್ ಸ್ಪ್ರೇಯರ್ ನ ಕೂಡ ನೀವು ಯೂಸ್ ಮಾಡಬಹುದು. ಈ ಸುಡೋ ಬಿಸಿಲಲ್ಲಿ ನಮ್ಮ ನಾಯಿಗಳಿಗೆ ಏನ್ ಊಟ ಕೊಡಬೇಕು ಅಂತ ತುಂಬಾ ಜನ ಮೆಸೇಜ್ ಮಾಡಿದ್ರಿ. ಈ ವಿಡಿಯೋ ಅವ್ರಿಗೋಸ್ಕರ. ನೀವು ನಿಮ್ ನಾಯಿಗಳಿಗೆ ಕುಕುಂಬರ್ ಕೊಡಬಹುದು, ಅಂದ್ರೆ ಸೌತೆಕಾಯಿ ಮತ್ತೆ ಕಲ್ಲಂಗಡಿ ಕೊಡಬಹುದು. ವಾಟರ್ ಮೆಲನ್ ಇದರಲ್ಲಿ 90% ವರೆಗೂ ನಿಮ್ಗೆ ವಾಟರ್ ಕಂಟೆಂಟ್ ಇರುತ್ತೆ. ನಿಮ್ ನಾಯಿ ಕೂಡ ಹೈಡ್ರೇಟೆಡ್ ಆಗಿರುತ್ತೆ. ಇದ್ರ ಜೊತೆಗೆ ನೀವು ನಿಮ್ ನಾಯಿಗಳಿಗೆ ಎಳ್ನೀರ್ನ ಕುಡಿಸಬಹುದು. ಇದೊಂದು ನ್ಯಾಚುರಲ್ ಎನರ್ಜಿ ಡ್ರಿಂಕ್ ಆಗಿರುತ್ತೆ. ಮತ್ತೆ ನೀವು ಈ ಡಾಗ್ ಫ್ರೆಂಡ್ಲಿ ಫ್ರೂಟ್ಸ್ ಹಾಗೂ ವೆಜಿಟೇಬಲ್ಸ್ ನ ಪೀಸಸ್ ಮಾಡಿ ಫ್ರೀಸ್ ಮಾಡಿ ಕೂಡ ಕೊಡಬಹುದು. ನೆನ್ಪಿರ್ಲಿ, ಬೀಜಗಳನ್ನ ಸೀಡ್ಸ್ ನ ತೆಗ್ದಾಕಿ. ಇಷ್ಟೆಲ್ಲಾ ಮಾಡೋದಕ್ಕೆ ತಲೆನೋವು ಅಂತ ಅನ್ಸಿದ್ರೆ ಸಿಂಪಲ್ ಆಗಿ ನಿಮ್ ನಾಯಿಗೆ ಐಸ್ ಕ್ಯೂಬ್ಸ್ ನ ಕೊಡಿ. ನಿಮ್ ನಾಯಿ ಇದನ್ನ ಎಂಜಾಯ್ ಮಾಡ್ಕೊಂಡು ತಿನ್ನತ್ತೆ. ನಾನ್ ಪರ್ಸನಲಿ ಫಾಲೋ ಮಾಡೋದು ಸಿಂಪಲ್ ಸೊಲ್ಯೂಷನ್, ಮಜ್ಜಿಗೆ ಕುಡೀರಿ. ನಿಮ್ ನಾಯಿಗೂ ಕೂಡ ಮಜ್ಜಿಗೆ ಕೊಡಿ. ತುಂಬಾ ಹೈಡ್ರೇಟೆಡ್ ಆಗಿರ್ತೀರಾ ಇಬ್ರು ಕೂಡ. ಮತ್ತೆ ನೀವೇನಾದ್ರೂ ಈ ಮೆಥಡ್ಸ್ ನ ಈಗ ಆಲ್ರೆಡಿ ಫಾಲೋ ಮಾಡ್ತಿದ್ದೀರಾ ಅಂತಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಹೊಸ ಪೆಟ್ ಪೇರೆಂಟ್ಸ್ಗೂ ನಿಮ್ಮಿಂದ ಹೆಲ್ಪ್ ಆದಂಗಾಗುತ್ತೆ. ಮತ್ತೆ ಇದೇ ರೀತಿ ಪೆಟ್ ರಿಲೇಟೆಡ್ ಫ್ಯಾಕ್ಟ್ಸ್ ಹಾಗೂ ಇನ್ಫಾರ್ಮೇಶನ್ ಗಾಗಿ ಈ ಅಕೌಂಟ್ ನಾವು ಫಾಲೋ ಮಾಡಿ. ಮತ್ತೆ ನಿಮ್ಮ ಪೆಟ್ ಪೇರೆಂಟ್ಸ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಡಾಕ್ಟರ್ ಶಿರೋದೆ ನಿಮ್ಗೋಸ್ಕರ. ಜೈ ಬಜರಂಗಿ.